ಹಾಯ್ ಸ್ನೇಹಿತರೆ, ನಮಸ್ಕಾರ. ಸ್ನೇಹಿತರೆ, ನಿಮ್ಮೊಟ್ಟಿಗೆ ಒಂದು ಚಿಕ್ಕ ವಿಷಯನ ಹಂಚ್ಕೋಬೇಕು ಅನ್ನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಏನಂದರೆ, ಸಾಮಾನ್ಯವಾಗಿ ಹಿಂದೂಗಳ ದೇವಾಲಯಗಳಲ್ಲಿ ಅಥವಾ ಹಿಂದೂ ಪರಂಪರೆಯನ್ನು ಆಚರಣೆ ಮಾಡ್ತಕ್ಕಂಥ ಮಠ ಮಾನ್ಯಗಳಲ್ಲಿ ಆನೆಯನ್ನು ಸಾಕಿದ್ದನ್ನು ನೋಡಿದ್ದೇವೆ, ಕುದುರೆಗಳನ್ನು ಸಾಕಿರ್ತಾರೆ. ಕೆಲವೊಂದಿಷ್ಟು ಮಠ ಮಾನ್ಯಗಳಲ್ಲಿ ಗೋಶಾಲೆಯನ್ನು ತೆರೆದು ಗೋಗಳನ್ನು ಕೂಡ ಸಾಕಿರ್ತಾರೆ. ಆದರೆ ಇದೊಂದು ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಕೋಣವನ್ನು ಸಾಕಿದ್ದಾರೆ. ಕೋಣಕ್ಕೆ ಅಲ್ಲಿ ಬರ್ತಕ್ಕಂಥ ಭಕ್ತರು ಶ್ರದ್ಧೆಯಿಂದ ನಮಿಸ್ತಾರೆ. ಮತ್ತು ಅದಕ್ಕೆ ತಿನ್ನುವುದಕ್ಕೆ ಹುಲ್ಲನ್ನು, ಹುರುಳೆಕಾಳುಗಳನ್ನು, ಬಾಳೆಹಣ್ಣನ್ನು ತಂದು ಸಮರ್ಪಣೆ ಮಾಡ್ತಾರೆ. ಹಾಗಿದ್ರೆ ಈ ದೇವಸ್ಥಾನ ಯಾವುದು? ಈ ದೇವಸ್ಥಾನದಲ್ಲಿ ಕೋಣವನ್ನು ಯಾಕೆ ಸಾಕಿದ್ದಾರೆ? ಈ ದೇವಸ್ಥಾನದ ವಿಶೇಷತೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಂಡು ಬರುವ ಪ್ರಯತ್ನ ಮಾಡೋಣ. ಬನ್ನಿ ಹೋಗೋಣ. ನಮ್ಮ ಭಾರತೀಯ ಹಿಂದೂ ಪರಂಪರೆಯಲ್ಲಿ 33 ಕೋಟಿ ದೇವತೆಗಳನ್ನು ನಾವು ಆರಾಧಿಸ್ತೇವೆ. ಸುಮಾರು 6300 ವರ್ಷಗಳ ಹಿಂದೆ ಭಾರತದಲ್ಲಿ ಸಿಂಧೂ ನಾಗರಿಕತೆ ಪ್ರಾರಂಭ ಆಯಿತು ಮತ್ತು ಅವರ ಮುಖ್ಯ ಕಸುಬು ವ್ಯವಸಾಯ ಆಗಿತ್ತು. ಅವರು ವ್ಯವಸಾಯಕ್ಕಾಗಿ ಕೋಣಗಳನ್ನೇ ಬಳಸ್ತಾ ಇದ್ರು. ಸಿರಸಿಯ ಮಾರಿಕಾಂಬಾ ದೇವಿಯನ್ನು ದೊಡ್ಡಮ್ಮ ಅಂತ ಕರೀತಾರೆ. ಯಾಕಂದರೆ ರಾಜ್ಯದ ಎಲ್ಲ ಶಕ್ತಿ ಪೀಠಗಳಲ್ಲಿಯೂ ಹಿರಿಯಳುವಿಕೆ ಎಂಬ ತರ್ಕ ಹೊಂದಿದೆ. ಇದೇ ಈ ಸಿರಸಿ ಮಾರಿಕಾಂಬೆಯ ದೇವಸ್ಥಾನದಲ್ಲಿ ಕಡು ಕಪ್ಪು ಬಣ್ಣದ ಮತ್ತು ತುಂಬಾ ದಷ್ಟಪುಷ್ಟವಾದಂಥ ಒಂದು ಕೋಣವನ್ನು ಸಾಕಿರ್ತಾರೆ. ಈ ಕೋಣಕ್ಕೆ ಇಲ್ಲಿ ಬರ್ತಕ್ಕಂಥ ಭಕ್ತರು ಶ್ರದ್ಧೆಯಿಂದ ನಮಿಸ್ತಾರೆ ಮತ್ತು ತಿನ್ನುವುದಕ್ಕೆ ಅದಕ್ಕೆ ಹುಲ್ಲನ್ನು, ಬಾಳೆಹಣ್ಣನ್ನು ತಂದು ಸಮರ್ಪಣೆ ಮಾಡ್ತಾರೆ. ಹಾಗಿದ್ದರೆ ಈ ಕೋಣವನ್ನು ಇಲ್ಲಿ ಯಾಕೆ ಸಾಕಿದ್ದಾರೆ, ಇದರ ಹಿನ್ನೆಲೆ ಏನು ಅನ್ನೋದನ್ನು ಸ್ವಲ್ಪ ತಿಳಿಸ್ತೀನಿ ಬನ್ನಿ. ವೇದ ಉಪನಿಷತ್ತುಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಒಂದು ಸುಂದರವಾದ ಅಗ್ರಹಾರದಲ್ಲಿ ಬಾಲ ಗೌರಿಯಾಗಿ ಈ ಮಾರಿಕಾಂಬಾ ದೇವಿ ಬೆಳೆಯುತ್ತಾ ಇರ್ತಾಳೆ. ಬೆಳೀತಾ ಬೆಳೀತಾ ವಯಸ್ಸಿಗೆ ಬಂದು ಸುಂದರ ಯುವತಿಯಾಗಿರ್ತಾಳೆ. ಇತ್ತ ಕಡೆ ಬರಪೀಡಿತ ಪ್ರದೇಶದಿಂದ ಒಬ್ಬ ಯುವಕ ಕೆಲಸವನ್ನು ಅರಿಸಿ ನಗರಕ್ಕೆ ಬಂದು ಸೇರ್ತಾನೆ. ಅಲಿತಾ ನಗರದಲ್ಲಿ ಈ ಅಗ್ರಹಾರಕ್ಕೂ ಬಂದು ಸೇರ್ತಾನೆ. ಈ ಅಗ್ರಹಾರದ ಸೌಂದರ್ಯವನ್ನು ಕಂಡ ಆತ ತನ್ನ ಹೆಸರು ಕರಿಯಂಬಟ್ಟ ಎಂದು ಸುಳ್ಳು ಹೇಳಿಕೊಂಡು ಬ್ರಾಹ್ಮಣ್ಯವನ್ನು ಅಧ್ಯಯನ ಮಾಡ್ತಾನೆ. ಬ್ರಾಹ್ಮಣ್ಯದ ಪಾಂಡಿತ್ಯವನ್ನು ಪಡೆದ ಈತನ ಪಾಂಡಿತ್ಯವನ್ನು ಕಂಡು ಆ ಯುವತಿಯೊಟ್ಟಿಗೆ ಇವನಿಗೆ ಮದುವೆ ಮಾಡಿಕೊಡಲಾಗ್ತದೆ. ಮದುವೆಯಾದರೂ ಕೂಡ ಅವಳಿಗೆ ಮೋಸ ಮಾಡಿ ತನ್ನ ನೈಜ ರೂಪವನ್ನು ಮುಚ್ಚಿ ಇಟ್ಟಿರ್ತಾನೆ. ಕರಿಯಂಬಟ್ಟನ ತಾಯಿ ಅಲೆಯುತ್ತಾ ಇದೇ ಅಗ್ರಹಾರಕ್ಕೆ ಬಂದು ಸೇರ್ತಾಳೆ. ಕರಿಯಂಬಟ್ಟ ಅವಳನ್ನು ಕಂಡು ತಾಯಿಗೆ ನಡೆದ ಎಲ್ಲ ಸತ್ಯವನ್ನು ಹೇಳಿ ಮತ್ತು ಅವಳಿಗೆ ಹೇಳ್ತಾನೆ, ನೀನು ಕೂಡ ಇಲ್ಲಿ ಬ್ರಾಹ್ಮಣ ವೇಷಧಾರಿಯಾಗಿ ಬದುಕು ಅಂತ ಅವಳಿಗೆ ಬ್ರಾಹ್ಮಣ ವೇಷವನ್ನು ತೊಡಿಸ್ತಾನೆ. ಮತ್ತು ಅವಳನ್ನು ಕರೆದುಕೊಂಡು ಹೋಗಿ ತನ್ನ ಹೆಂಡತಿಯ ಹತ್ತಿರ ಇವಳು ನನ್ನ ತಾಯಿ ಅಂತ ಪರಿಚಯ ಕೂಡ ಮಾಡಿಸ್ತಾನೆ. ಬಹಳ ದಿನಗಳ ನಂತರ ಮನೆಗೆ ಬಂದ ಅತ್ತೆಯನ್ನು ಕಂಡಂಥ ಮಾರಿಕಾಂಬೆ ಅತ್ತೆಯ ಕುಶಲೋಪಚಾರಿಯನ್ನು ವಿಚಾರಿಸುತ್ತಾಳೆ ಮತ್ತು ಅವಳಿಗೆ ಒಳ್ಳೊಳ್ಳೆ ಖಾದ್ಯಗಳನ್ನು ಮಾಡಿ ಊಟಕ್ಕೆ ಉಣಬಡಿಸ್ತಾಳೆ. ಊಟ ಮಾಡ್ತಕ್ಕಂಥ ಅತ್ತೆಯನ್ನು ಕೇಳ್ತಾಳೆ, ಅತ್ತೆ ನನ್ನ ಕೈ ರುಚಿ ಹೇಗಿದೆ ಅಂತ. ಆಗ ಅತ್ತೆ ಹೇಳ್ತಾಳೆ, ಪರವಾಗಿಲ್ಲಮ್ಮ, ಆದರೆ ಇದು ಮಾಂಸಾಹಾರದಷ್ಟು ರುಚಿಯಾಗಿಲ್ಲ ಅಂತ ಹೇಳ್ತಾಳೆ. ತಕ್ಷಣ ಮಾರಿಕಾಂಬೆಗೆ ತಾನು ಮೋಸ ಹೋಗಿದ್ದೇನೆಂದು ಅರಿವಾಗುತ್ತದೆ. ಕರಿಯಂಬಟ್ಟ ಬ್ರಾಹ್ಮಣನೆಂದು ಸುಳ್ಳು ಹೇಳಿ ತನ್ನನ್ನು ಮದುವೆ ಮಾಡಿಕೊಂಡಿದ್ದಾನೆಂದು ಉಗ್ರ ಕೋಪಕ್ಕೆ ಒಳಗಾಗುತ್ತಾಳೆ ಮತ್ತು ಕ್ರೋಧಾತಪ್ತಳಾಗಿ ಗಂಡನನ್ನು ನೋಡುತ್ತಾಳೆ. ಗಂಡನು ತಾನು ಕಲಿತ ವಿದ್ಯೆಯನ್ನೆಲ್ಲ ಉಪಯೋಗಿಸಿ ಮಹಿಷ ರೂಪ ಅಂದರೆ ಕೋಣನ ಆಕಾರ ಧರಿಸುತ್ತಾನೆ. ಆದರೆ ಪತಿವ್ರತೆಯಾದ ಮಾರಿಕಾಂಬೆಯ ಕೋಪ ಆ ಮಹಿಷ ರೂಪಿಯಾದ ಗಂಡನ ತಲೆ ಕಡಿದು ಅವನ ಮನೆಯನ್ನು ಸಹ ಸುಟ್ಟು ಹಾಕಿಸುತ್ತದೆ. ಸಾಕ್ಷಾತ್ ದುರ್ಗೆಯಾಗಿ, ಮಹಿಷ ಮರ್ದಿನಿಯಾಗಿ, ಧರ್ಮ ರಕ್ಷಕಳಾಗಿ, ಶ್ರೀದೇವಿ ಸ್ವರೂಪಳಾಗಿ ನೆಲೆ ನಿಲ್ಲುತ್ತಾಳೆಂದು ಜನಪದ ಕಥೆ ಹೇಳುತ್ತದೆ. ಆದ್ದರಿಂದ ಮಾರಿಕಾಂಬೆಯ ಗಂಡನ ಸ್ವರೂಪವಾದ ಕೋಣವನ್ನು ಈ ದೇವಸ್ಥಾನದಲ್ಲಿ ಖಾದ್ಯಾರಗಳನ್ನು ಕೊಟ್ಟು ನೋಡಿಕೊಳ್ಳಲಾಗುತ್ತಿದೆ. ದೇವಸ್ಥಾನದಲ್ಲಿ ಕೋಣ
ಸಾಕ್ತಾರೆ ಅನ್ನೋ ವಿಷಯನ ನೀವು ತಿಳ್ಕೊಂಡ್ರಿ. ಹಾಗಿದ್ರೆ ಈ ದೇವಸ್ಥಾನವನ್ನು ಕಟ್ಟಿಸಿದವ್ರು ಯಾರು, ಈ ದೇವಸ್ಥಾನಕ್ಕೆ ಮಾರಿಕಾಂಬೆಯ ಪ್ರತಿಷ್ಠಾಪನೆ ಹೇಗಾಯಿತು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.